ಕೂನುಗಲ್ ಬೆಟ್ಟ ಸುತ್ತಲೂ ಸುಂದರ ವನಸಿರಿ, ಬೆಟ್ಟ ಗುಡ್ಡಗಳು, ಪ್ರಮುಖವಾಗಿ ದೇವಾಲಯಗಳ ಬೀಡಾಗಿ ಪ್ರವಾಸಿಗರನ್ನು ತನ್ನತ್ತ ಆಕರ್ಷಿಸುತ್ತಿರುವ ಕೂನುಗಲ್ ಬೆಟ್ಟ ರಾಮನಗರ ತಾಲೂಕಿನ ಕೈಲಾಂಚ ಹೋಬಳಿಯ ಕೂನಗಲ್ ಬೆಟ್ಟ ಜಿಲ್ಲಾ ಕೇಂದ್ರದಿಂದ 5 ಕಿಲೋಮೀಟರ್ ದೂರದಲ್ಲಿದೆ. ಜಿಲ್ಲೆಯ ಪ್ರಮುಖ ಪ್ರವಾಸಿ ತಾಣಗಳ ಪಟ್ಟಿಯಲ್ಲಿ ಕೂನಗಲ್ ಬೆಟ್ಟವು ಒಂದಾಗಿದೆ. ಕೂನಗಲ್ ಗ್ರಾಮದ ಬೆಟ್ಟದಲ್ಲಿ ಪುರಾತನ ದೇವಾಲಯಗಳಿವೆ. ಹರ್ಕಾವತಿ ನದಿ ತಟದಲ್ಲಿರುವ ಬೆಟ್ಟವು ಒಂದು ದಿನದ ಪ್ರವಾಸಕ್ಕೆ ಏಳಿ ಮಾಡಿಸಿದ ತಾಣವಾಗಿದೆ. ಇಂತಹ ಬೆಟ್ಟ ಪ್ರವಾಸೋದ್ಯಮ ಇಲಾಖೆಯ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದು ಅಭಿವೃದ್ಧಿ ಕಂಡಿಲ್ಲ ಎನ್ನುವುದು ಸ್ಥಳೀಯರ ಅಭಿಪ್ರಾಯ. ಇತ್ತೀಚೆಗೆ ಶಾಲಾ ಮಕ್ಕಳು ಬೆಟ್ಟದ ಸೌಂದರ್ಯ ವೀಕ್ಷಿಸಲು ಬೆಂಗಳೂರಿನಿಂದ ರಾಮನಗರಕ್ಕೆ ಪ್ರವಾಸ ಮಾಡಲು ಆರಂಭಿಸಿದ್ದಾರೆ. ರಜಾ ದಿನಗಳಲ್ಲಂತೂ ಬೆಟ್ಟದಲ್ಲಿ ಪ್ರವಾಸಿಗರ ಸಂಖ್ಯೆ ಹೆಚ್ಚುತ್ತಿರುತ್ತದೆ. ಕೂನಗಲ್ ಬೆಟ್ಟದಲ್ಲಿ ಹಸಿರು ಮರಗಳು, ಚಿಕ್ಕ ಹಾಗೂ ಹೆಬ್ಬಂಡೆಗಳು, ದೇವಾಲಯ, ಸೊಣೆ ಮುಂತಾದ ಸ್ಥಳಗಳನ್ನು ಪ್ರವಾಸಿಗರನ್ನು ಆಕರ್ಷಿಸುತ್ತಿದೆ. ಐತಿಹಾಸಿಕ ಮಹತ್ವ. ನಾಡಪ್ರಭು ಕೆಂಪೇಗೌಡರು ತಮ್ಮ ಆಳ್ವಿಕೆಯಲ್ಲಿ ಈ ಬೆಟ್ಟವನ್ನು ರಹಸ್ಯ ದುರ್ಗವಾಗಿ ಆಡಳಿತ ಕೇಂದ್ರ ಮಾಡಿಕೊಂಡಿದ್ದರು ಎನ್ನಲಾಗಿದೆ. ಬೆಟ್ಟದ ಮೇಲೆ ಇರುವ ಅವಶೇಷಗಳು ಕೋಟೆ ಕೊತ್ತಲ ಇತಿಹಾಸ ಸಾರುವ ಸ್ಥಳಗಳು, ರಾಜ ಮಹಾರಾಜರು, ಸಾಮಂತರು, ಪಾಳೆಗಾರರ ಆಡಳಿತವನ್ನು ನೆನಪಿಸುತ್ತವೆ. ಕೂನಗಲ್ ಬೆಟ್ಟ ಎತ್ತರವಾಗಿದ್ದು ಕೋಟೆ ಮೇಲೆ ನಿಂತು ನೋಡಿದರೆ ಸುಮಾರು 20 ಕಿಲೋಮೀಟರ್ ದೂರದವರೆಗೆ ವೀಕ್ಷಣೆ ಮಾಡಬಹುದಾಗಿದೆ. ಈ ಹಿನ್ನೆಲೆಯಲ್ಲಿ ಕೆಂಪೇಗೌಡರು ಈ ಸ್ಥಳವನ್ನು ರಹಸ್ಯ ತಾಣವಾಗಿ ಮಾಡಿಕೊಂಡಿದ್ದರು ಎನ್ನಲಾಗಿದೆ. ಇಲ್ಲಿರುವ ಕಲ್ಲಿನ ಬಂಡೆಯೊಂದು ಬಾಗಿದ ರೀತಿಯಲ್ಲಿದ್ದು ಕೂನಮ್ಮ ಬಂಡೆ ಎಂದೇ ಹೆಸರಾಗಿದೆ. ಬೆಟ್ಟದ ಕೆಳ ಭಾಗದಲ್ಲಿ ಕೂನಮ್ಮ ದೇವಾಲಯ ಕೂಡ ಇದೆ. ಜೊತೆಗೆ ಚೋಳರ ಕಾಲದ ದೇವಾಲಯಗಳು ಬೆಟ್ಟದ ಕೆಳಗಿನ ಗ್ರಾಮದಲ್ಲಿವೆ.